ಅಘೋರಿಗಳ ಜೀವನದ ಉದ್ದೇಶ ಏನಾಗಿರುತ್ತೆ? ಅವರು ಸಾಮಾಜಿಕವಾಗಿ ಕೂಡ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ತಾವಾಯ್ತು, ತಮ್ಮ ಸಾಧನೆಗಳಾಯ್ತು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಎಲ್ಲವನ್ನು ತೊರೆದು ಬದುಕ್ತಾ ಇರ್ತಾರೆ. ಅವರ ಜೀವನದ ಉದ್ದೇಶ ಈ ಅಘೋರಿಗಳಾಗಿ ಬದುಕ್ತಾ ಇರುವಂತಹ ಹಿಂದಿರುವಂತಹ ಕಾರಣಗಳು ಏನಿದೆ ಹಾಗಿದ್ರೆ? ನೋಡಿ, ಅವ್ರಿಗೆ ಗೊತ್ತು ಜೀವನ ಅಂದರೆ ಏನು ಅಂತ ಗೊತ್ತು. ಜೀವನ ಏನು ಅಂತ ಗೊತ್ತು ಅವರಿಗೆ ಸಹಜವಾಗಿ. ಯಾಕೆ ಅಂತ ಏನೂ ನಮ್ದಲ್ಲ, ಇಲ್ಲಿ ಎಲ್ಲವನ್ನು ಬಿಟ್ಟೇ ಹೋಗಬೇಕು, ಎಲ್ಲವನ್ನು ಬಿಟ್ಟು ನಾವು ಬದುಕಬೇಕು. ಹಾಗಾಗಿ ಒರಿಜಿನಲ್ ಜೀವನವನ್ನು ಯಾರಾದರೂ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಈ ಅಘೋರಿಗಳು. ಅವ್ರು ಯಾವತ್ತಿಗೂ ಸಹ ಸಮಾಜ ಸಂಪರ್ಕಕ್ಕೆ ಬರೋದೇ ಇಲ್ಲ. ಅವ್ರಿಗೇನು ಹೇಳ್ತಾರೆ, ತನ್ನ ವಿದ್ಯೆಯ ಶಕ್ತಿಯನ್ನು ಕಲ್ತ್ಕೋಬೇಕು, ಅದರ ಅರಿವನ್ನು ನಾವು ಮೂಡಿಸ್ಕೋಬೇಕು, ಗುರುವಿಗೆ ಶರಣಾಗತಿ ಆಗಬೇಕು, ಗುರುವಿನ ತತ್ವವನ್ನು ಕಲ್ತ್ಕೋಬೇಕು, ಗುರುತ್ವವನ್ನು ಕಲ್ತ್ಕೋಬೇಕು, ದೈವತ್ವವನ್ನು ನಾವು ನೋಡಬೇಕು, ಗಣಶಕ್ತಿಗಳನ್ನು ನೋಡಬೇಕು, ನೇರವಾಗಿ ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥದ್ದಷ್ಟೇ ಮೂಲ ಉದ್ದೇಶ ಇರುತ್ತೆ ಹೊರತು ಸಾಮಾಜಿಕ ಲಲಾಸೆಗಳಿಗೆ, ಸಾಮಾಜಿಕ ಪ್ರಾಪಂಚಿಕ ಭೌತಿಕ ಆಸೆಗಳಿಗೆ ಅವರು ಒಳಪಡೋದಿಲ್ಲ. ಅವರು ಸಹಜವಾಗಿಯೇ ಗುಹೆಗಳಲ್ಲೇ ಬದುಕ್ತಾರೆ. ನಾನು ನೋಡಿರೋ ಮಟ್ಟಿಗೆ 90 ಭಾಗ ಎಲ್ಲ ಗುಹೆಗಳಲ್ಲಿ ಇರ್ತಾರೆ. ಇನ್ನು ಕೆಲವು ಜನ ಎಲ್ಲ ಸಾಮಾಜಿಕ ಪ್ರಪಂಚದಲ್ಲಿ ಅಲ್ಲೂ ಜ್ಯೋತಿಷ ಹೇಳ್ತೀನಿ, ಅದು ಕೈ ಕೊಡಿ ಕಾಲು ಕೊಡಿ ಈ ಥರ ಎಲ್ಲ ಹೇಳಿ ಜೀವನ ಕಂಡುಕೊಳ್ಳೋರು ತುಂಬ ಜನ ಇದ್ದಾರೆ, ಇಲ್ಲ ಅಂತಲೇ ಹೇಳ್ತಿಲ್ಲ. ಆದರೆ ನಿಜವಾದಂಥ ಅಘೋರಿಗಳು ಅವರು ಗುಹೆಗಳನ್ನು ಬಿಟ್ಟು ಅವ್ರು ಆಚೆ ಬರೋದೇ ಇಲ್ಲ. ಎಷ್ಟೋ ವರ್ಷಗಳ ನಂತರ ಬರುವಂಥದ್ದು.